ಪ್ರಜೆಯಾದ ನಾನು ನಮ್ಮ ದೇಶದ ಅಮೂಲ್ಯವಾದ ಪರಿಸರವನ್ನು ರಕ್ಷಿಸಲು ದೃಢ ಸಂಕಲ್ಪ. ಪ್ರತಿದಿನ ಪರಿಸರದ ಬಗ್ಗೆ ಜಾಗೃತನಾಗಿರುತ್ತೇನೆ ಮತ್ತು ಕನಿಷ್ಠ ಒಂದು ಸಸಿಯನ್ನಾದರೂ ನೆಟ್ಟು ಅದನ್ನು ಧನ್ಯವಾದಗಳು. ಮನೆ ಹತ್ರನಾ ಸರ್ ಇದ್ದಾರೆ ಸರ್ ಚೆನ್ನಾಗಿ ಇದನ್ನ ಚಿಕ್ಕುದ್ಲಿ ಒಳಗೆ ಚೆನ್ನಾಗಿ ಮಾಡ್ತೀಯಾ? ಆಲ್ರೆಡಿ 5 ಇವು తీసుకో ಸೈಡ್ తీసుకో ಬೆಳೆಸ್ಕೋಬೇಕು ಮನೆ ಹತ್ರ. ಸರ್ ಈ ಕಡೆ ಒಂದು ಸೈಡ್ ಪಲ ಆ ಕಡೆ ಎಲ್ಲ ಸಂಖ್ಯೆ ಬರಲ್ಲ ಸರಿಯಾಗಿ. ಸಂಖ್ಯೆಗಳು ಚೆನ್ನಾಗಿಲ್ಲ ಕಣ, ಸಂಖ್ಯೆ ಸರಿ ಇಲ್ಲ. ಯಾವತ್ತು ಸಂಖ್ಯೆ ಹಿಡ್ದೇ ಇಲ್ಲ ಅನ್ಸುತ್ತೆ. ಗುಡ್ ಗುಡ್ ಸೂಪರ್. ಹುಷಾರು ಶೈತ್ಯಪ್ಪ ಸರ್ ನೋಡಿ ಸರ್ ಈ ಕಡೆ ನೀವೆಲ್ಲ ಚೆನ್ನಾಗಿ ಕಲ್ತಿರ್ಬೇಕಲ್ಲ. ನಾವು ಶ್ರೀನಿವಾಸಪುರ ಬೆಂಗಳೂರಿಗೆ ಈ ಮೂಲೆಯಲ್ಲಿದ್ದೀವಿ, ಅಂದರೆ ದೇವಮೂಲೆಯಲ್ಲಿದ್ದೀವಿ. ಈ ವರ್ಷ ನಾವು ಈ ವನ ಮಹೋತ್ಸವನ್ನ ದೇವಮೂಲೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೋದ ವರ್ಷ ನಾನು ನಮ್ಮ ಪಡಿನ ಸಾಹೇಬರು 1,40,000 ಗಿಡ ಹಾಕ್ಸಿದ್ದೀವಿ. ಈ ಸಲ ಅದು ಮೀರುತ್ತೆ ಅಂತ ನನಗೆ ನಂಬಿಕೆ ಇದೆ, ಯಾಕಂದ್ರೆ ದೇವಮೂಲೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಈ ವನ ಮಹೋತ್ಸವ ಅಂದ್ರೆ ವರ್ಷಕ್ಕೊಂದ್ಸಲ 4 ಗಿಡ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ನೀರು ಹಾಕದೆ ಸತ್ತೋಗುತ್ತೆ ಅಂದ್ರೆ ವನಮಹೋತ್ಸವ ಆಗೋದಿಲ್ಲ. ಏನು ನಾವು ಗಿಡ ಹಾಕ್ತೀವೋ ಅದು ಒಂದು ಸಾಯ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ. ಎಸ್ಪೆಷಲಿ ನಮ್ಮ ಮೇಡಮ್ ಜವಾಬ್ದಾರಿ ಜಾಸ್ತಿ ಇದೆ. ಒಂದು ಗಿಡ ಸಾಯಂಗಿಲ್ಲ ಇಲ್ಲಿ ಹಾಕಿದ್ದು ಮೇಡಮ್. ಮಳೆ ಬಂದಿಲ್ಲ ಅನ್ನೋ ಗೊತ್ತಿಲ್ಲ, ಟ್ಯಾಂಕು ಹೊಡಿಬೇಕು, ನೀವು ಜೊತೆಗೆ ಕೇಳ್ಕೊಂಡು ನಮ್ಮ ಮಕ್ಕಳು ಬರ್ತಾರೆ, ನಮ್ಮ ಮೇಷ್ಗೂ ರಿಕ್ವೆಸ್ಟ್ ಮಾಡ್ಕೋತೀವಿ ನಾವು, ನಮ್ಮ ಪತ್ರಕರ್ತರು ಬರ್ತಾರೆ, ನೀರು ಹಾಕಕ್ಕೆ ಬರಬೇಕು. ನಾನು ಪಡಿನ ಸಾಹೇಬರು ಸಣ್ಣನೂ ಬರ್ತೀವಿ. ನೀವು ನೀರು ಹಂಗೆ ಮಾಡಿ ಬರ್ಬೇಕಂದ್ರೆ ನಾವು ಈ ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಅಂದರೆ ಆ ಮರಗಳನ್ನ ಅದನ್ನ ನಾವು ಅದು ಮಕ್ಕಳ ತರ
ಅದನ್ನು ನಾವು ಬೆಳೆಸಿದ್ರೆ ಮುಂದೊಂದು ದಿವಸ ಈ ಮಕ್ಕಳು ನಾಳೆ ಬೆಳಗ್ಗೆ ಏನು ಈ ದೇಶದ ನಾಯಕರಾಗ್ತಾರೋ ಅವು ಈ ದೇಶದ ನಮ್ಮನ್ನ ಕಾಪಾಡೋ ನಾಯಕರಾಗ್ತಾರೆ ಈ ಮರಗಳು. ಅದನ್ನು ಮಾಡಬೇಕು ಅಂದ್ರೆ ನಮ್ಮ ಮಕ್ಕಳನ್ನ ಯಾವ ರೀತಿ ನಾವು ಬೆಳೆಸ್ತೀವೋ ಆ ರೀತಿ ನಾವು ಈ ಸಸ್ಯಗಳನ್ನು ಬೆಳೆಸಬೇಕು. ಇವತ್ತು ಅದು ಸಸ್ಯ ಇಲ್ಲಿನ ನಮ್ಮ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ, ಮುಂದಿನ ನಾಯಕರು ಅಂತ. ಈ ಸಣ್ಣ ಗಿಡಗಳೇ ಮುಂದಿನ ನಮಗೆ ಹೆಮ್ಮರಗಳಾಗುತ್ತೆ. ಹೆಮ್ಮರಗಳಾದ ಮೇಲೆ ಅದರಿಂದ ಗಾಳಿ ನೀರು ತಾವು ಹೇಳಿದ್ರಿ ಅದೆಲ್ಲ ಬರುತ್ತೆ. ಅದು ಮಾಡಬೇಕು ಅಂದ್ರೆ ಈ ವನ ಮಹೋತ್ಸವ ಅನ್ನೋದು ವರ್ಷಕ್ಕೊಂದ್ಸಲ ಬರೋದಲ್ಲ, ದಿನನಿತ್ಯ ವನ ಮಹೋತ್ಸವ ಆಗಬೇಕು. ಅದಾದರೆ ಮಾತ್ರ ನಾವು ಈ ನೇಚರ್ ಉಳಿಸಬಹುದು. ಎಲ್ಲೋ ಒಂದ್ ಕಡೆ ಪ್ರಕೃತಿ ವಿಕೋಪದಿಂದ ನಾವು ನೋಡ್ತಾ ಇದೀವಿ. ಮೊನ್ನೆ ತಾನೇ ಹೋದ ವರ್ಷನೂ ಆಯ್ತು, ಈ ಸಲ ಮತ್ತೆ ವಯನಾಡಲ್ಲಿ ಬ್ರಿಡ್ಜ್ ಎಲ್ಲ ಹೋಗಿ ಎಲ್ಲ ಕಿತ್ಕೊಂಡೋಗಿದೆ. ನಮ್ಮ ಕರ್ನಾಟಕದಲ್ಲೂ ಕಿತ್ಕೊಂಡೋಗಿ ಬೇಕಾದಷ್ಟು ನೀರು ಜಾಸ್ತಿ ಆಗಿ ಎಲ್ಲೋ ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. ಯಾಕಿದೆಲ್ಲ ಕಾರಣ ಅಂದ್ರೆ ನೇಚರ್ ನಾವೆಲ್ಲ ಕಡಿದು ಹಾಳು ಮಾಡಿದೀವಿ. ನೇಚರ್ ಉಳಿಸಬೇಕು ಅಂದ್ರೆ ನಾವೆಲ್ಲ ಸಂಕಲ್ಪ ಮಾಡಲೇಬೇಕು. ಆ ಪ್ರಕೃತಿ ಮಾತೆಯನ್ನ ಬೆಳೆಸಿದ್ರೆ ಮಾತ್ರ ನಾವೆಲ್ಲ ಉಳಿಯಕ್ಕೆ ಒಂದು ಅವಕಾಶ. ನನ್ನ ಪ್ರಕಾರ ನಮ್ಮ ತಾಯಿ ನಮ್ಮನ್ನು 9 ತಿಂಗಳು ಮಾತ್ರ ಇರ್ತಾಳೆ, ನಮ್ಮನ್ನು ಒಪ್ಕೊಂತಾಳೆ. ಆದ್ರೆ ಈ ಭೂತಾಯಿ ಪ್ರಕೃತಿ ನಾವು ಕೊನೆವರೆಗೂ ಕೊಟ್ಟ ಕರೆಯವರೆಗೂ ಮತ್ತೆ ಭೂಮಿಗೆ ಹೋದ್ರೂ ನಮ್ಮನ್ನ ಕೆಲವು ಕಡೆ ಉಳ್ತಾರೆ, ಭೂಮಿ ಒಳಗಡೆ ಹಾಕ್ತಾರೆ, ಕೆಲವು ಬರ್ನ್ ಮಾಡ್ತಾರೆ. ಅದು ಭೂಮಿಯಲ್ಲೂ ನಮ್ಮನ್ನ ಹತ್ಕೊಳ್ಳುತ್ತೆ. ನಾವು ಸತ್ರು ನಮ್ಮನ್ನ ಅದನ್ನ ಹೊರುತ್ತೆ. ಈ ಭೂತಾಯಿಯನ್ನ ಆ ಪ್ರೀತಿ ಇಟ್ಕೋಬೇಕು. ಪ್ರಕೃತಿ ನಮ್ಮ ತಾಯಿ ತಂದೆಗಿಂತ ಹೆಚ್ಚಾಗಿ ನಾವು ಪ್ರಕೃತಿಯನ್ನ ಪ್ರೀತಿ ಮಾಡಿದ್ರೆ ಮಾತ್ರ ನಮಗೆ ಉಳಿಗಾಲ ಅಂತ ನನ್ನ ಭಾವನೆ.